ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕೆಲವರ ಕಾಲಿನ ಉಗುರು ಹಳದಿಯಾಗಿರಲು ಕಾರಣವೇನು? ಆಪ್ಷನ್ಸ್ ಎ ಕ್ಯಾಲ್ಸಿಯಂ ಕೊರತೆ, ಬಿ ಆನುವಂಶಿಕ, ಸಿ ಸೋಂಕು, ಡಿ ನೈರ್ಮಲ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಸೋಂಕು. ನಮ್ಮ ಉಗುರುಗಳು ಕೆರಾಟಿನ್ನಿಂದ ಮಾಡಲ್ಪಟ್ಟಿದೆ. ಇದು ನೀರನ್ನು ಹೀರಿಕೊಳ್ಳುವ ಸಾಧ್ಯತೆಯನ್ನುಂಟು ಮಾಡುತ್ತದೆ. ಮಳೆಗಾಲದಲ್ಲಿ ನಿಮ್ಮ ಪಾದಗಳು ಹೆಚ್ಚಾಗಿ ನೀರಿಗೆ ಒಡ್ಡಿಕೊಂಡಾಗ ಕೊಚ್ಚೆ ಗುಂಡಿಗಳು ಮತ್ತು ಮಣ್ಣಿಗೆ ಒಡ್ಡಿಕೊಳ್ಳುತ್ತವೆ. ಬೆವರು ಮತ್ತು ಇಕ್ಕಟ್ಟಾದ ಬೂಟುಗಳು ಉಗುರುಗಳು ಮೃದುವಾಗುತ್ತವೆ, ಬಣ್ಣ ಕಳೆದುಕೊಳ್ಳುತ್ತವೆ ಮತ್ತು ಸೋಂಕಿನ ಅಪಾಯದಲ್ಲಿರುತ್ತವೆ. ಓನಿಕೋಮೈಕೋಸಿಸ್ನಂತಹ ಶಿಲೀಂಧ್ರ ಸೋಂಕುಗಳು ಸಾಮಾನ್ಯ ಮಳೆಗಾಲದಲ್ಲಿ ಉಲ್ಬಣಗೊಳ್ಳುತ್ತವೆ. ಇದು ಉಗುರನ್ನು ದಪ್ಪವಾಗಿಸುತ್ತದೆ, ಹಳದಿ ಅಥವಾ ಕಂದು ಬಣ್ಣಕ್ಕೆ ತಿರುಗಿಸುತ್ತದೆ. ಒದ್ದೆಯಾದ ಸಾಕ್ಸ್ ಮತ್ತು ಬೂಟುಗಳು ಶಿಲೀಂಧ್ರಕ್ಕೆ ಸಂತಾನೋತ್ಪತ್ತಿ ಮಾಡುವ ನೆಲವನ್ನು ಸೃಷ್ಟಿಸುತ್ತವೆ. ಪಾದದ ನೈರ್ಮಲ್ಯವನ್ನು ನಿರ್ಲಕ್ಷಿಸುವುದು ಅಥವಾ ಪ್ರತಿದಿನ ಅದೇ ಒದ್ದೆಯಾದ ಬೂಟುಗಳನ್ನು ಬಳಸುವುದು ಉಗುರು ಹಾನಿ ಮತ್ತು ಸೋಂಕಿನ ಅಪಾಯವನ್ನು ಹೆಚ್ಚಿಸಬಹುದು. ಎರಡನೇ ಪ್ರಶ್ನೆ, ಬಾಣಂತಿಯರು ಏನು ಮಾಡುವುದರಿಂದ ನರವ್ಯವಸ್ಥೆಯನ್ನು ಶಾಂತಗೊಳಿಸಲು ಸಹಕಾರಿಯಾಗಿದೆ? ಆಪ್ಷನ್ಸ್ ಎ ಅಭ್ಯಂಗ ಸ್ನಾನ, ಬಿ ಬೆಚ್ಚಗಿನ ದೇಹ, ಸಿ ವ್ಯಾಯಾಮ, ಡಿ ಹಾಲುಣಿಸುವುದು. ಸರಿಯಾದ ಉತ್ತರ ಆಪ್ಷನ್ ಎ ಅಭ್ಯಂಗ ಸ್ನಾನ. ಬಾಣಂತಿಯರಿಗೆ ಮಾಡಿಸುವ ಅಭ್ಯಂಗ ಸ್ನಾನವು ನರವ್ಯವಸ್ಥೆಯನ್ನು ಶಾಂತಗೊಳಿಸಲು ಸಹಕಾರಿ. ಮಗು ನಿದ್ದೆ ಮಾಡಿದಾಗ ತಾಯಿಯು ನಿದ್ದೆ ಮಾಡಬೇಕು. ಆಗ ಒತ್ತಡದ ಹಾರ್ಮೋನ್ಗಳು ಕಡಿಮೆಯಾಗಿ ತಾಯಿಯ ಮನಸ್ಥಿತಿ ಶಾಂತವಾಗುತ್ತದೆ. ಇದರಿಂದ ಹಾಲು ಉತ್ಪಾದನೆಗೆ ಅಗತ್ಯವಿರುವ ಹಾರ್ಮೋನ್ ಸ್ರವಿಸುವಿಕೆ ಹೆಚ್ಚುತ್ತದೆ. ಆಗಾಗ್ಗೆ ದೀರ್ಘ ಉಸಿರಾಟ, ಇಂಪಾದ ಸಂಗೀತ ಕೇಳುವುದು ಇವೆಲ್ಲವೂ ಒತ್ತಡದ ನಿರ್ವಹಣೆಗೆ ನೆರವಾಗುತ್ತವೆ. ಹೆರಿಗೆಯಾಗಿ 6 ತಿಂಗಳವರೆಗೆ ಬರೀ ಎದೆ ಹಾಲು, 2 ವರ್ಷದವರೆಗೆ ಎದೆ ಹಾಲಿನ ಜೊತೆಗೆ ಸೂಕ್ತ ಪೂರಕ ಆಹಾರವನ್ನು ಮಗುವಿಗೆ ಕೊಡುವುದನ್ನು ತಪ್ಪಿಸದಿರುವುದು ಉತ್ತಮ. ಮೂರನೇ ಪ್ರಶ್ನೆ, ಭಾರತದ ಪ್ರಥಮ ರೈಲ್ವೆ ಸೇತುವೆ ಇರುವುದು ಯಾವ ರಾಜ್ಯದಲ್ಲಿ? ಆಪ್ಷನ್ಸ್ ಎ ಮಹಾರಾಷ್ಟ್ರ, ಬಿ ಕೋಲ್ಕತ್ತಾ, ಸಿ ಕರ್ನಾಟಕ, ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ. ಮೈಸೂರು ಜಿಲ್ಲೆ ನಂಜನಗೂಡು ನಗರದಲ್ಲಿ ಇರುವ ರೈಲ್ವೆ ಸೇತುವೆ ಭಾರತದಲ್ಲಿ ನಿರ್ಮಾಣಗೊಂಡ ಮೊದಲ ಸೇತುವೆಯಾಗಿದೆ. ಈ ಸೇತುವೆಯನ್ನು 1735ರಲ್ಲಿ ಮೈಸೂರು ಸಂಸ್ಥಾನವನ್ನು ಆಳ್ವಿಕೆ ನಡೆಸಿದ ಇಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಕಪಿಲಾ ನದಿಯ ಮೇಲೆ ಹಾದು ಹೋಗುವಂತೆ ರೈಲು ಸೇತುವೆಯನ್ನು ನಿರ್ಮಾಣ ಮಾಡಿದರು. ಈ ಸೇತುವೆಗೆ ದಳವಾಯಿ ಸೇತುವೆ ಎಂದು ಹೆಸರಿಡಲಾಗಿದೆ. ಈ ಸೇತುವೆಯನ್ನು ಸಾಮಾನ್ಯ ಜನತೆಗಳು ದಿನದ ಓಡಾಟಕ್ಕೆ ಹಾಗೂ ಸೈನಿಕರು ಸೈನ್ಯದ ಚಟುವಟಿಕೆಗಳಿಗೆ ಬಳಸುತ್ತಿದ್ದರು. ನಂತರ 1899ರಲ್ಲಿ ಬ್ರಿಟಿಷರು ಈ ಸೇತುವೆಗೆ ರೈಲ್ವೆ ಹಳಿಗಳನ್ನು ನಿರ್ಮಾಣ ಮಾಡಿದರು. ಆದ್ದರಿಂದ ಇದನ್ನು ಭಾರತದ ಮೊದಲ ರೈಲ್ವೆ ಸೇತುವೆ ಎಂದು ಕರೆಯುತ್ತಾರೆ. ನಾಲ್ಕನೇ ಪ್ರಶ್ನೆ, ಮದುವೆಯಾದ ಮೇಲೆ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳಾಗಲು ಕಾರಣವೇನು? ಆಪ್ಷನ್ಸ್ ಎ ಒತ್ತಡ, ಬಿ ಖಿನ್ನತೆ, ಸಿ ಅಸಹಾಯಕತೆ, ಡಿ ಹಾರ್ಮೋನ್. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಮದುವೆಯಾದ ನಂತರ ಪೀರಿಯಡ್ಸ್ನಲ್ಲಿ ಬದಲಾವಣೆ, ತೂಕದಲ್ಲಿ ಏರಿಕೆ, ಕೂದಲು ಉದುರುವುದು, ಮೊಡವೆ ಅಥವಾ ತೂಕ ತುಂಬ ಕಡಿಮೆ ಅಥವಾ ಹೆಚ್ಚಾಗುವುದು, ವಾತಾವರಣದಲ್ಲಿ ಬದಲಾವಣೆ, ಸಂಬಂಧಗಳಲ್ಲಿ ಏರುಪೇರು, ಮಾನಸಿಕ ಖಿನ್ನತೆ, ಕೋಪ, ಅಸಹಾಯಕತೆ, ಜೀವನ ಶೈಲಿಯಲ್ಲಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಬದಲಾವಣೆಯಾದಾಗ ಹಾರ್ಮೋನ್ಗಳಲ್ಲಿ ತುಂಬ ವ್ಯತ್ಯಾಸವಾಗುತ್ತದೆ. ಆಗ ಆರೋಗ್ಯ ಏರುಪೇರಾಗುತ್ತದೆ. ಭಾವನೆಗಳಿಗೆ ಸ್ಪಂದನೆ ಸಿಗದೇ ಇರುವುದು, ಅಪೇಕ್ಷೆ ಪೂರೈಸದೇ ಇರುವುದು, ಮದುವೆಗೂ ಮುನ್ನ ಇದ್ದ ವಾತಾವರಣವನ್ನು ಬಯಸುವುದು ಇವೆಲ್ಲವುಗಳಿಂದ ಒಬ್ಬಂಟಿತನ ಕಾಡಲು ಪ್ರಾರಂಭಿಸುತ್ತದೆ. ಕಾರ್ಟಿಸೋಲ್ ಹಾರ್ಮೋನ್ ವ್ಯತ್ಯಾಸದಿಂದ ತೂಕ ಏರಿಕೆಯಾಗುತ್ತದೆ. ಇವೆಲ್ಲವೂ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತವೆ. ಐದನೇ ಪ್ರಶ್ನೆ, ಊಟ ತಿಂಡಿ ಮಾತ್ರವಲ್ಲದೆ ಮತ್ಯಾವ ತಪ್ಪುಗಳಿಂದ ಶುಗರ್ ಲೆವೆಲ್ ಹೆಚ್ಚು ಕಡಿಮೆಯಾಗುತ್ತದೆ? ಆಪ್ಷನ್ಸ್ ಎ ನಿದ್ರೆಯ ಕೊರತೆ, ಬಿ ಒತ್ತಡ, ಸಿ ನಿರ್ಜಲೀಕರಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಿಮ್ಮ ನಿದ್ರೆಯ ಚಕ್ರವು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟದ ಜೊತೆಗೆ ಅನೇಕ ದೈಹಿಕ ಪ್ರಕ್ರಿಯೆಗಳ ಮೇಲೆ ಪರಿಣಾಮ ಬೀರುತ್ತದೆ. ನಿದ್ರೆಯ ಕೊರತೆಯು ಮಧುಮೇಹ ಹೊಂದಿರುವ ಜನರಲ್ಲಿ ಗ್ಲೂಕೋಸ್ ನಿಯಂತ್ರಣ ಮತ್ತು ಇನ್ಸುಲಿನ್ ಪ್ರತಿರೋಧದ ಮೇಲೆ ಪರಿಣಾಮ ಬೀರುತ್ತದೆ. ನಿದ್ರೆಯ ಕೊರತೆಯಿಂದಾಗಿ ನೀವು ಒತ್ತಡವನ್ನು ಎದುರಿಸಬೇಕಾಗಬಹುದು.
ಒತ್ತಡವು ರಕ್ತದಲ್ಲಿನ ಸಕ್ಕರೆ ಮಟ್ಟದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಒತ್ತಡದಿಂದಾಗಿ ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ ಉತ್ಪತ್ತಿಯಾಗುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತದೆ. ಕಡಿಮೆ ನೀರು ಕುಡಿಯುವುದರಿಂದ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹಾನಿಕಾರಕವಾಗಬಹುದು. ನೀವು ಕಡಿಮೆ ನೀರು ಕುಡಿದಾಗ ಅದು ನಿಮ್ಮ ದೇಹದಲ್ಲಿ ಗ್ಲೂಕೋಸ್ ಪ್ರಮಾಣವನ್ನು ಹೆಚ್ಚಿಸಲು ಪ್ರಾರಂಭಿಸುತ್ತದೆ. ಇದನ್ನು ಹೈಪೋಗ್ಲಿಸಿಮಿಯಾ ಎಂದು ಕರೆಯಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಮಧುಮೇಹ ರೋಗಿಗಳು ಸಾಧ್ಯವಾದಷ್ಟು ಹೆಚ್ಚು ನೀರು ಕುಡಿಯುವುದು ಮುಖ್ಯ. 6ನೇ ಪ್ರಶ್ನೆ, ಅಗತ್ಯ ಸೇವೆಗಳ ನಿರ್ವಹಣಾ ಕಾಯ್ದೆ ಎಸ್ಮಾ ಎಂದರೆ ಏನು? ಆಪ್ಷನ್ಸ್ ಎ ಮುಷ್ಕರ ಬೆಂಬಲ, ಬಿ ಮುಷ್ಕರ ನಿಷೇಧ, ಸಿ ಮುಷ್ಕರ ಒಕ್ಕೂಟ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಮುಷ್ಕರ ನಿಷೇಧ. ಕಾನೂನಿನ ಪ್ರಕಾರ ಎಸ್ಮಾ ಎಂದರೆ ಅಗತ್ಯ ಸೇವೆಗಳ ನಿರ್ವಹಣೆ ಕಾಯ್ದೆ. ಇದು ಸಾರ್ವಜನಿಕ ಸಾರಿಗೆ, ಆರೋಗ್ಯ ಸೇವೆಗಳು, ನೀರು ಸರಬರಾಜು ಮುಂತಾದ ಅಗತ್ಯ ಸೇವೆಗಳ ನಿರಂತರ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಜಾರಿಗೆ ತರಲಾದ ಒಂದು ಕಾಯ್ದೆ. ಈ ಕಾಯ್ದೆಯು ಮುಷ್ಕರಗಳನ್ನು ನಿಷೇಧಿಸುತ್ತದೆ ಮತ್ತು ಅಗತ್ಯ ಸೇವೆಗಳನ್ನು ಅಡ್ಡಿಪಡಿಸುವ ಯಾವುದೇ ಕ್ರಮಗಳನ್ನು ತಡೆಯುತ್ತದೆ. ಇದರಿಂದ ಸಾರ್ವಜನಿಕ ಜೀವನದ ಮೇಲೆ ಪರಿಣಾಮ ಬೀರುವುದಿಲ್ಲ. ಈ ಕಾಯ್ದೆಯು ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ಸಾರ್ವಜನಿಕ ಸೇವೆಯನ್ನು ಕಾಪಾಡಲು ಸರ್ಕಾರಕ್ಕೆ ಅಧಿಕಾರ ನೀಡುತ್ತದೆ. ಈ ಕಾಯ್ದೆಯನ್ನು 1968ರಲ್ಲಿ ಭಾರತೀಯ ಸಂಸತ್ತು ಜಾರಿಗೆ ತಂದಿತ್ತು. 7ನೇ ಪ್ರಶ್ನೆ, YCT 529 ಎಂದು ಕರೆಯಲಾಗುವ ಮಾತ್ರೆಯು ಪುರುಷರಿಗೆ ಯಾವುದಕ್ಕೆ ನೆರವಾಗುತ್ತದೆ? ಆಪ್ಷನ್ಸ್ ಎ ಸಂತಾನ ತಡೆ, ಬಿ ಕ್ಯಾನ್ಸರ್ ತಡೆ, ಸಿ ಆರೋಗ್ಯಕರ ಹೃದಯ, ಡಿ ಮದ್ಯಪಾನ ತಡೆ. ಸರಿಯಾದ ಉತ್ತರ ಆಪ್ಷನ್ ಎ ಸಂತಾನ ತಡೆ. ಸಂಗಾತಿ ಗರ್ಭ ಧರಿಸದಂತೆ ಸುರಕ್ಷಿತ ಲೈಂಗಿಕತೆ ನಡೆಸಲು ಕಾಂಡೋಮ್ ಮತ್ತು ಸಂತಾನಹರಣ ಶಸ್ತ್ರಚಿಕಿತ್ಸೆಗಳಷ್ಟೇ ಮೊರಹೋಗಬೇಕಾಗಿದ್ದ ಪುರುಷರಿಗೆ ಅಡ್ಡ ಪರಿಣಾಮವಿಲ್ಲದ ಮಾತ್ರೆಗಳು ಲಭ್ಯವಾಗಲಿವೆ. ಪುರುಷರಿಗೆ ಈಗಿರುವ ಪದ್ಧತಿಗಳಿಗಿಂತ ಈ ಮಾತ್ರೆಯು ಸುರಕ್ಷಿತ ಹಾಗೂ ಹಾರ್ಮೋನ್ಗಳನ್ನು ಬದಲಿಸದಂತೆ ಕೆಲಸ ಮಾಡುವ ಪರ್ಯಾಯ ಮಾರ್ಗವಾಗಿದೆ. YCT 529 ಎಂದು ಕರೆಯಲಾಗುವ ಈ ಮಾತ್ರೆಯು ದೇಹದಲ್ಲಿನ ವಿಟಮಿನ್ ಎ ಮೆಟಬಾಲೈಟ್ ಅನ್ನು ವೃಷಣಗಳಲ್ಲೇ ತಡೆಹಿಡಿಯುತ್ತದೆ. ಇದು ಹಾರ್ಮೋನ್ಗಳ ಮಟ್ಟವನ್ನು ಬದಲಿಸದೆ ವೀರ್ಯ ಉತ್ಪಾದನೆಯನ್ನು ತಡೆಯುತ್ತದೆ. 8ನೇ ಪ್ರಶ್ನೆ, ಮೂತ್ರ ವಿಸರ್ಜನೆ ಕಡಿಮೆಯಾಗುವುದು ಯಾವ ಕಾಯಿಲೆಯ ಲಕ್ಷಣವಾಗಿದೆ? ಆಪ್ಷನ್ಸ್ ಎ ಕಿಡ್ನಿ ವೈಫಲ್ಯ, ಬಿ ಶುಗರ್, ಸಿ ಕ್ಯಾನ್ಸರ್, ಡಿ ಕಿಡ್ನಿ ಸ್ಟೋನ್. ಸರಿಯಾದ ಉತ್ತರ ಆಪ್ಷನ್ ಎ ಕಿಡ್ನಿ ವೈಫಲ್ಯ. ಮೂತ್ರದ ಬಣ್ಣ ಹಾಗೂ ಮೂತ್ರ ವಿಸರ್ಜನೆಯು ನಿಮ್ಮ ಕಿಡ್ನಿಯ ಆರೋಗ್ಯಕ್ಕೆ ಸಂಬಂಧಿಸಿದ್ದು, ಕಿಡ್ನಿಯು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆಯೋ ಇಲ್ಲವೋ ಎನ್ನುವುದರ ಸಂಕೇತವಾಗಿದೆ. ನಿಮ್ಮ ಮೂತ್ರದ ಪ್ರಮಾಣ ಕಡಿಮೆ ಇದ್ದರೆ ಇದರ ಅರ್ಥ ನಿಮಗೆ ಮೂತ್ರಪಿಂಡ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎನ್ನುವುದು. ಇದರ ಹಿಂದೆ ಹಲವು ಕಾರಣಗಳಿರಬಹುದು. ದೇಹದಲ್ಲಿನ ನೀರಿನ ಕೊರತೆ, ರಕ್ತದ ಹರಿವಿನ ಕೊರತೆ ಅಥವಾ ಆರಂಭಿಕ ಕಿಡ್ನಿ ವೈಫಲ್ಯದ ಲಕ್ಷಣವಾಗಿರಬಹುದು. ಕಡಿಮೆಯಾದ ಮೂತ್ರವು ತೀವ್ರ ಮೂತ್ರಪಿಂಡದ ಗಾಯದ ವಿಶೇಷ ಲಕ್ಷಣವಾಗಿದೆ. ಇದು ನಿರಂತರವಾಗಿ ಸಂಭವಿಸುತ್ತಿದ್ದರೆ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತದೆ. ಇದರ ಹೊರತಾಗಿ ಇತರ ಕೆಲವು ಲಕ್ಷಣಗಳು ಸಹ ಕಂಡುಬರುತ್ತವೆ. ಪಾದಗಳು, ಕಣಕಾಲುಗಳು ಅಥವಾ ಮುಖದಲ್ಲಿ ಊತ, ದಣಿದ ಅಥವಾ ದುರ್ಬಲ ಭಾವನೆ, ನೊರೆ ಅಥವಾ ಗಾಢ ಬಣ್ಣದ ಮೂತ್ರ, ವಾಕರಿಕೆ ಅಥವಾ ಕೇಂದ್ರೀಕರಿಸುವಲ್ಲಿ ತೊಂದರೆ. 9ನೇ ಪ್ರಶ್ನೆ, ಹುಲಿ ಮತ್ತು ಸಿಂಹ ಎರಡನ್ನೂ ಹೊಂದಿರುವ ವಿಶ್ವದ ಏಕೈಕ ರಾಷ್ಟ್ರ ಯಾವುದು? ಆಪ್ಷನ್ಸ್ ಎ ಥೈಲ್ಯಾಂಡ್, ಬಿ ಬಾಂಗ್ಲಾದೇಶ್, ಸಿ ನೈಜೀರಿಯಾ, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ. ಭಾರತವು ವಿಶ್ವದ ವನ್ಯಜೀವಿ ಪರಂಪರೆಯಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿದ್ದು, ಸಿಂಹಗಳು ಮತ್ತು ಹುಲಿಗಳು ಕಾಡಿನಲ್ಲಿ ವಾಸಿಸುವ ಏಕೈಕ ದೇಶವಾಗಿದೆ. ಈ ದೇಶವು ಮುಖ್ಯವಾಗಿ ಗುಜರಾತ್ನ ಗಿರ್ ರಾಷ್ಟ್ರೀಯ ಉದ್ಯಾನದಲ್ಲಿ ಕಂಡುಬರುವ ಏಷ್ಯಾಟಿಕ್ ಸಿಂಹ ಮತ್ತು ದೇಶದಾದ್ಯಂತ 50ಕ್ಕೂ ಹೆಚ್ಚು ಹುಲಿ ಮೀಸಲು ಪ್ರದೇಶಗಳಲ್ಲಿ ಕಂಡುಬರುವ ಬಂಗಾಳ ಹುಲಿಗಳಿಗೆ ನೆಲೆಯಾಗಿದೆ. ಒಂದೇ ರಾಷ್ಟ್ರದಲ್ಲಿ 2 ದೊಡ್ಡ ಬೆಕ್ಕುಗಳ ಈ ಅಪರೂಪದ ಸಹಬಾಳ್ವೆ ಭೂಮಿಯ ಮೇಲೆ ಬೇರೆಲ್ಲಿಯೂ ಕಂಡುಬರುವುದಿಲ್ಲ. ಇದು ಭಾರತದ ವೈವಿಧ್ಯಮಯ ಪರಿಸರ ವ್ಯವಸ್ಥೆಗಳಿಂದಾಗಿ ಗಿರ್ನ ಒಣ ಕಾಡುಗಳಿಂದ ಹಿಡಿದು ಸುಂದರ್ಬನ್ಗಳ ಮ್ಯಾಂಗ್ರೋವ್ಗಳವರೆಗೆ ಎರಡೂ ಜಾತಿಗಳಿಗೆ ಸೂಕ್ತವಾದ ಆವಾಸ ಸ್ಥಾನಗಳನ್ನು ಒದಗಿಸುತ್ತದೆ. ಅವು ಒಂದೇ ಪ್ರದೇಶದಲ್ಲಿ ವಾಸಿಸದಿದ್ದರೂ ಒಂದೇ ದೇಶದಲ್ಲಿ ಅವುಗಳ ಉಪಸ್ಥಿತಿಯು ವನ್ಯಜೀವಿ ಇತಿಹಾಸದಲ್ಲಿ ಅಪರೂಪದ ವಿದ್ಯಮಾನವಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.
ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.